ಶಾಂತಾಬಾಯಿಯವರು. ಅವರ ಹಿಂದೆ ಇರುವ ಶಕ್ತಿಕಾರ. ಈ ಒಂದು ದಿನದಲ್ಲಿ ಪ್ರತಿ ವರ್ಷ ಮಾಡತಕ್ಕಂಥದ್ದು ಪುರಂದರದಾಸರ ಸಂಸ್ಮರಣೋತ್ಸವ ಅಂತ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಪುರಂದರದಾಸರ ಆರಾಧನೆ ಕಾರ್ಯಕ್ಕೆ ಎಲ್ಲರೂ ಸಿಗೋದಿಲ್ಲ ಅಂತ ಪ್ರತ್ಯೇಕವಾಗಿ ಒಂದು ದಿನದಲ್ಲಿ ಇಟ್ಟುಕೊಂಡು ಎಲ್ಲರಿಗೂ ದಾಸರ ಪ್ರಸಾದ ಸಿಗುವಂತೆ ಮಾಡಬೇಕೆಂಬ ಹಂಬಲ ಆ ವ್ಯಕ್ತಿಗೂ. ಇನ್ನು ಈ ಸಲ ಸ್ವಲ್ಪ ವಿಶೇಷವಿದೆ. ಏನು ಅಂದರೆ ಒಂದು ಗ್ರಂಥ ಬಿಡುಗಡೆ ಆಯಿತಲ್ವ. ನಾನು ಆ ಗ್ರಂಥದ ಒಳಗಿನ ವಿಷಯದ ಬಗ್ಗೆ ಮಾತಾಡಲ್ಲ, ಯಾಕಂದರೆ ಅದು ಗುರು ರಾಜ ವೈಭವಂ ಅಂತ ರಾಘವೇಂದ್ರ ಸ್ವಾಮಿಗಳ ಹಿಂದಿನ ಅವತಾರ, ಏನೇನು ವಿಶೇಷವಾದ ಶಂಕುಕರ್ಣ ಮತ್ತು ವಿಶೇಷವಾದಂತಹ ಪ್ರಹ್ಲಾದರಾಜರು, ಬಾಕ್ಲೀಕರಾಜರು, ನಂತರ ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳ ಆ ಚರಿತ್ರೆಯನ್ನು ಆ ಪುಸ್ತಕದಲ್ಲಿ ಲೇಖನ ಮಾಡಿದ್ದಾರೆ. ಎಲ್ಲರಿಗೆ ಗೊತ್ತಿರುವ ಚರಿತ್ರೆ, ಆದರೆ ಅದು ಒಬ್ಬ ವ್ಯಕ್ತಿಯ ಮೂಲಕ ಹೊರಬಂದಿದೆ, ಇಷ್ಟೇ ಇಲ್ಲಿ ವಿಶೇಷ. ಈ ವ್ಯಕ್ತಿ ನನಗೆ ಗೊತ್ತಿಲ್ಲ, ಸುತ್ತಿದ್ದ ಶಿಷ್ಯರವರು ಹೇಳುತ್ತಾರೆ, ದಿನಕ್ಕೊಂದು 10 ತಾಸು ಬರೀತಾ ಇದ್ರು. ನಿಜವ, ಎಲ್ಲ ಊಟ ತಿಂಡಿ ಬದಿಗಿತ್ತು, ಅದರಲ್ಲೇ ಬರೆಯೋದರಲ್ಲೇ ಕಾಲವನ್ನು ಕಳೆದಿದ್ದಾರೆ. ವಿಶೇಷವಾಗಿ